ಸ್ನೇಹಿತರೆ, ಮಲ್ಲಿಕಾರ್ಜುನ ಮುತ್ಯ ಈ ಹೆಸರು ಉತ್ತರ ಕರ್ನಾಟಕದ ಜನತೆಗೆ ಚಿರಪರಿಚಿತ. 26 ವರ್ಷ ವಯಸ್ಸಿಗೆ ದೇವತಾ ಮನುಷ್ಯ ಅಂತ ಕರೆಸ್ಕೊಂಡಿದ್ದಾರೆ. ಇದರ ಮಧ್ಯೆ ಮುತ್ಯನ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತವಾಗಿ ಮುತ್ಯ ವರ್ತನೆಯನ್ನ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ ಸ್ವಾಮೀಜಿಗಳ ಕುರಿತಾಗಿ ಒಂದು ಭಾವನಾತ್ಮಕ ಸಂಬಂಧ ಇದೆ. ಒಬ್ಬ ಸ್ವಾಮೀಜಿ ವೇಷ ತೊಟ್ಟು 4 ಪ್ರವಚನ ಅಥವಾ ಭವಿಷ್ಯವನ್ನು ನುಡಿದರೆ ಸಾಕು, ಆ ವ್ಯಕ್ತಿ ಎಂಥವನೇ ಆಗಿರಲಿ ದೇವತಾ ಮನುಷ್ಯನ ರೀತಿ ನೋಡ್ತಾರೆ. ಈ ಮುತ್ಯನ ಕುರಿತಾಗಿಯೂ ಅದೇ ಆಗಿದ್ದು. ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಆತನನ್ನ ದೇವರ ರೀತಿ ನಂಬೋದಕ್ಕೆ ಶುರು ಮಾಡಿದ್ರು. ಈಗ ವಿಡಿಯೋವನ್ನ ನೋಡಿದ್ರೆ ಮುತ್ಯ ನಡವಳಿಕೆಯ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಈ ವಿಡಿಯೋ ಆಧಾರದ ಮೇಲೆ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಂಡಿದೆ. ಅಷ್ಟಕ್ಕೂ ಏನದು ಮುತ್ಯ ವಿಡಿಯೋ ಇಂದಿನ ಅಸಲಿ ಸತ್ಯ? ದೇವತಾ ಮನುಷ್ಯ ಎಂದು ಕರೆಸಿಕೊಂಡಿರುವ ಮುತ್ಯ ಮಾಡಿದ್ದಾದ್ರೂ ಏನು? ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮಲ್ಲಿಕಾರ್ಜುನ ಮುತ್ಯ ಯಾದಗಿರಿ ಜಿಲ್ಲೆಯ ಶಹಾಪುರ ಗ್ರಾಮದ ಮಹಲ್ ರೋಜಾ ಗ್ರಾಮದವರು. ಭಕ್ತರ ಮುಖವನ್ನ ನೋಡಿ ಏನು ಸಮಸ್ಯೆ ಇದೆ ಅಂತ ಭವಿಷ್ಯವನ್ನ ನುಡಿಯೋದ್ರಲ್ಲಿ ಮುತ್ಯ ಹೆಸರುವಾಸಿ. ಇವರ ತಾತ ಅಜ್ಜಂದಿರು ಕೂಡ ಭವಿಷ್ಯವಾಣಿಯನ್ನ ನುಡಿತಾ ಬಂದಿದ್ರು. ಈಗ ಅದೇ ರೀತಿ ಮಠದ ಪೀಠಾಧಿಪತಿಯಾಗಿ ಮುತ್ಯ ಮುಂದುವರ್ಕೊಂಡು ಬಂದಿದ್ದಾರೆ. ಉತ್ತರ ಕರ್ನಾಟಕದಾದ್ಯಂತ ಫುಲ್ ಫೇಮಸ್ ಆಗಿದ್ದಾರೆ. ಕಲಬುರಗಿ, ವಿಜಯಪುರದಿಂದ ಹಿಡಿದು 10 ಹಲವು ಜಿಲ್ಲೆಗಳಲ್ಲಿ ಈ ಹೆಸರು ಚಿರಪರಿಚಿತವಾಗಿ ಹೊರಹೊಮ್ಮುತ್ತೆ. ನಾನು ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಇವರು ಬಂದರೆ ಸಾಕು ಜನ ಕಾಲಿಗೆ ಬೀಳ್ತಾರೆ. ಇವರ ಒಂದು ಆಶೀರ್ವಾದಕ್ಕೆ ಕ್ಯೂ ನಿಂತಿರ್ತಾರೆ. ಇದು ಸ್ನೇಹಿತರೆ ಮುತ್ಯನ ಹಿನ್ನೆಲೆ. ಸ್ನೇಹಿತರೆ, ಪ್ರತಿನಿತ್ಯ ಮುತ್ಯನ ಮಠಕ್ಕೆ ನೂರಾರು ಮಂದಿ ಬರ್ತಾರೆ. ಹೀಗೆ ಬಂದವರಲ್ಲಿ ಬಾಲಕಿಯೂ ಕೂಡ ಒಬ್ಬಳು. ಆ ಬಾಲಕಿಯೊಂದಿಗೆ ಮಠದಲ್ಲಿಯೇ ಮುತ್ಯ ಅನುಚಿತವಾಗಿ ವರ್ತನೆಯನ್ನ ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ಆ ವಿಡಿಯೋದಲ್ಲಿ ಗಮನಿಸಬಹುದು ಸ್ನೇಹಿತರೆ, ಬಾಲಕಿಯ ಕುತ್ತಿಗೆಯನ್ನ ಹಿಡಿದು ಮಂಚದ ಮೇಲೆ ಹಾಕ್ತಾನೆ. ದೇವತಾ ಮನುಷ್ಯರಾದಂಥವರು ಈ ರೀತಿಯಾಗಿ ನಡ್ಕಬಹುದಾ ಎಂದು ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಜೊತೆ ಯಾವ ರೀತಿ ನಡ್ಕಬಹುದು ಎನ್ನುವಂಥದ್ದು ಮಿನಿಮಮ್ ಕಾಮನ್ ಸೆನ್ಸ್. ಆದರೆ ಮುತ್ಯ ನಡೆದುಕೊಂಡಿರುವಂಥದ್ದಕ್ಕೆ ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪ್ರಗತಿಪರ ಚಿಂತಕರು ಮುತ್ಯ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಮಹಿಳಾ ಆಯೋಗ ಸ್ವಯಂ ಪ್ರೇರಿತವಾಗಿ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ. ಜೊತೆಗೆ ಅನುಚಿತ ವಿಡಿಯೋ ಸಂಬಂಧ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡುವಂತೆ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಅವರು ಯಾದಗಿರಿ ಎಸ್ಪಿ ಪೃಥ್ವಿ ಶಂಕರ್ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಇನ್ನೊಂದೆಡೆ ಸ್ನೇಹಿತರೆ, ಅಪ್ರಾಪ್ತ ವಯಸ್ಸಿನ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿರುವಂತಹ ವಿಡಿಯೋ ಆಧರಿಸಿ ಶಹಾಪುರ ಠಾಣೆಯಲ್ಲಿ ಮುತ್ಯನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಮುತ್ಯ ಹೈದರಾಬಾದ್ಗೆ ತಲೆಮರೆಸಿಕೊಂಡಿದ್ದಾನೆ ಎನ್ನಲಾಗ್ತಾ ಇದೆ. ಸ್ನೇಹಿತರೆ, ದುರ್ದೈವ ಅಂತಂದ್ರೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಮುತ್ಯ ಆ ಬಾಲಕಿ ನನ್ನ ಮಗಳಿದ್ದಂತೆ, ತಂದೆ ಮಗಳನ್ನ ಮುದ್ದು ಮಾಡುವುದು ತಪ್ಪ ಎಂಬ ಜಾಣ್ಮೆಯ ಉತ್ತರವನ್ನ ಕೊಟ್ಟು ಮುತ್ಯ ತನ್ನ ನಡವಳಿಕೆಯನ್ನ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದೆಡೆ ಸ್ನೇಹಿತರೆ, ಬಾಲಕಿಯ ಪೋಷಕರು ಕೂಡ ಯಾವುದೇ ರೀತಿಯಲ್ಲೂ ಸಹ ಮುತ್ಯನ ವಿರುದ್ಧ ಆರೋಪವನ್ನ ಮಾಡಲು ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ. ಇದು ಮುತ್ಯನಿಂದ ಬಂದಂತಹ ಬೆದರಿಕೆಯೋ ಏನೋ ಗೊತ್ತಿಲ್ಲ. ಆದರೆ ಏನೂ ಅರಿಯದಂತಹ ಬಾಲಕಿಯ ಭವಿಷ್ಯ ಏನಾಗಬಹುದು ಎಂಬುದು ಪ್ರಶ್ನೆ. ಸದ್ಯ ಪ್ರಗತಿಪರ ಚಿಂತಕರು ಕೂಡ ಮುತ್ಯನ ನಡವಳಿಕೆಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಮಾಹಿತಿಗಳ ಪ್ರಕಾರ ಮುತ್ಯ ವಿರುದ್ಧ ಎಸ್ಪಿ ಖಡಕ್ ಕ್ರಮಕ್ಕೆ ಆದೇಶವನ್ನ ಮಾಡಿದ್ದು ಶಹಾಪುರ ಪೊಲೀಸರು ತೀವ್ರವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಶಹಾಪುರ ಪೊಲೀಸರು ಮಲ್ಲಿಕಾರ್ಜುನ ಮುತ್ಯನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಸೊ ಮಲ್ಲಿಕಾರ್ಜುನ ಮುತ್ಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆತನ ನಡವಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.